ನಮಸ್ಕಾರ. ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಅಂದಹಾಗೆ ಈ ನೈಜ ಘಟನೆ ನಡೆದದ್ದು ಬೆಂಗಳೂರಿನ ಮರಿಯಣ್ಣನ ಪಾಳ್ಯದಲ್ಲಿ. ಈ ಕಥೆ ಯಾವ ತೆಲುಗು ಸಿನಿಮಾಗೂ ಕಮ್ಮಿ ಇಲ್ಲ. ಯಾಕೆಂದ್ರೆ ಇದು ಹೆಂಗಸೊಬ್ಬಳ ಸೇಡಿನ ಕಥೆ. ಬರೀ ಸೇಡಿನ ಕಥೆ ಆಗಿದ್ರೆ ಇದನ್ನು 10ರೊಳಗೆ 1 ಅಂತ ಅನ್ಬೋದಿತ್ತೇನೋ. ಆದ್ರೆ ಈ ಘಟನೆಯಲ್ಲಿ ಹೆಂಗಸೊಬ್ಬಳು ತನ್ನ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ 25 ವರ್ಷ ಕಾಯ್ತಾಳೆ. ಆ ಒಂದು ಕಥೆ ನಮ್ಮ ಕ್ರೈಮ್ ಫೈಲ್ ಸಂಚಿಕೆಯಲ್ಲಿ. ಎಲ್ಲ ಹಣೆ ಬರ ನಂದು. ರಾಜನ ಮಕ್ಳ ತರ ಬೆಳಿಬೇಕಾದವ್ರು ನೀವು. ಹೆಣ್ಣೆಂಗ್ಸು ಅಂತ ಪ್ರಪಂಚ ಮೋಸ ಮಾಡ್ತು. ಅನ್ಯಾಯವಾಗಿ ನಾವಿಲ್ಲಿರ್ಬೇಕಾಯ್ತು. ಅಮ್ಮ, ಸಂತೋಷನ್ನು ಶಾಲೆ ಕಳ್ಸು. ನೀ ಹೋಗಿ ಅಂದ್ರೆ ಅವನ್ ಕಾಲ ಎಳಿತಾಳೆ. ನೀವಿಬ್ರು ಹೋಗಿ ಸ್ಕೂಲ್ಗೆ ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ. ಅವನೇನ್ ಬರ್ಬೇಕಾಗಿಲ್ಲ, ಅವನ್ಗೆ ಬೇರೆ ಕೆಲಸನೇ ಇದೆ. ನೀವಿಬ್ರು ಹೋಗಿ ಬನ್ನಿ. ಓದೋರ್ಲ ಏನು ಬುದ್ಧಿವಂತರಾಗ್ತಾರೆ ಹೊರತು ಉದ್ಧಾರ ಆಗಲ್ಲ. ತಿಂಗಳ ಸಂಬಳ ಕಾಯ್ಲೇಬೇಕು. ಹೊರಡಿ. ಸಂತೋಷ, ನೀನು ರಾಜನಂಗಿರ್ಬೇಕು. ನೀನು ಸಾಯಿಸ್ಬೇಕು. ನಾನದನ್ನ ನನ್ನ ಕಣ್ಣಾರೆ ನೋಡ್ಬೇಕು. ಎರಡು ಮಕ್ಕಳನ್ನ ಎಲ್ಲರ ಹಾಗೆ ಓದಿಸಿ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಿರೋ ತಾಯಿ ಇನ್ನೊಬ್ಬ ಮಗನನ್ನ ಯಾಕೆ ಸ್ಕೂಲ್ಗೂ ಕಳಿಸ್ದೆ, ಎಲ್ಲರ ತರಹ ಸಹಜವಾಗಿ ಬೆಳೆಯೋದಕ್ಕೂ ಬಿಡದೆ ಒರಟಾಗಿ ಬೆಳೆಸ್ತಿದ್ದಾಳೆ. ಅವಳ ಉದ್ದೇಶ ಆದ್ರೂ ಏನು? ಮಕ್ಕಳು ಚಿಕ್ಕವರಿದ್ದಾಗ ದೊಡ್ಡವರು ಬೆಳೆಸ್ದಾಗ ಬೆಳೆಯುತ್ತೆ. ಆದ್ರೆ ಸಂತೋಷನ ಮೇರಿ ಬೆಳೆಸ್ತಿರೋದು ನೋಡಿದ್ರೆ ಅವನು ಸಮಾಜಘಾತಕ ವ್ಯಕ್ತಿಯಾಗೋ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಏನು ಹೊಡೆದ್ಬಿಟ್ನಾ? ಅವ್ನು ಹೊಡೆದ, ನೀ ಹೊಡೆಸ್ಕೊಂಡೆ. ಹೊಡೆಸ್ಕೊಂಡದಕ್ಕೆ ನಾವು ಈ ಸ್ಥಿತಿಲಿ ಇರೋದು. ಅದೇ ತಿರುಗಿಸಿ ಹೊಡೆದಿದ್ರೆ ಅವ್ನು ಸುಮ್ಮನಾಗಿರೋನಾ? ನೋಡು, ಪ್ರಪಂಚನೇ ಹಾಗೆ. ನಾವು ಹೆದರ್ತಾ ಇದ್ರೆ ನಮ್ಮನ್ನು ಹೆದರ್ಸ್ತಾನೆ ಇರುತ್ತೆ. ಅದೇ ನಾವು ಪ್ರಪಂಚನ ಹೆದರ್ಸಿದ್ರೆ ಅದು ನಾಯಿ ಬಾಲದ ತರ ಮುದುಕೊಂಡು ಸುಮ್ಮನಾಗುತ್ತೆ. ಹೋಗು, ತಿರುಗಿಸಿ ನಾವು ಸರಿ ಕೊಟ್ಬಿಟ್ ಬಾ. ಹೋಗು. ಏನ ಸಂತೋಷ, ಅಷ್ಟುಷ್ಟಿಂದ ನಿಮ್ಮಮ್ಮ ಹೇಳ್ತಾ ಇರೋ ವ್ಯಕ್ತಿ ಕೈ ಸಿಕ್ಕರು ಬಿಟ್ಬಿಟ್ವಲ್ಲೋ. ಛೇ, ಎಲ್ಲೋಗ್ತಾನೆ ಬಿಡೋ, ಸಿಕ್ತಾನೆ. ಆದ್ರೆ ನಮ್ಮಮ್ಮ ಹತ್ರ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅವನ್ ಯಾರು? ಅವನ್ನ ಸಾಯ್ಸಕ್ಕೆ ಅಂತ ನನ್ನನ್ನು ಯಾಕೆ ಬೆಳೆಸಿದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಕೇಳ್ದಾಗ್ಲೆಲ್ಲ ಸಮಯ ಬರ್ಲಿ ಹೇಳ್ತೀನಿ ಅಂತಿದ್ದು. ನನಗಂತೂ ನಮ್ಮಮ್ಮನೇ ಸರ್ವಾಸು. ಅದ್ರಲ್ಲೂ ಚಿಕ್ಕ ಹುಡುಗನಾಗಿಂದ ನಾನು ಅವನ ಮೇಲೆ ನನ್ನ ಮನಸ್ಸಲ್ಲಿ ದ್ವೇಷ ಇಟ್ಕೊಂಡು ಓಡಾಡಿದ್ದೀನಿ. ಬಿಡಲ್ಲ ಅವನ್ನ. ನಮ್ಮಮ್ಮ ಹೇಳ್ಕೊಡಕ್ ಆಗದೆ ಇರೋ ಅಷ್ಟು ನೋವನ್ನ ಇಟ್ಕೊಂಡು ಬದುಕಿದಾಳಲ್ಲ, ಬಿಡಲ್ಲ. ಅವ್ನು ಸಾಯಿಸ್ತೇ ಬಿಡಲ್ಲ ನಾನು. ಯಾವುದೇ ತಾಯಿ ತನ್ನ ಮಗನನ್ನ ಬರೀ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಬೆಳೆಸೋದನ್ನ ನೀವು ನಿಜ ಜೀವನದಲ್ಲಿ ನೋಡಿರೋಕ್ ಸಾಧ್ಯನಾ? ಯಾವುದೋ ಹೇಳೋಕಾಗದೇ ಇರೋ ದ್ವೇಷ ಸಾಧನೆಗೆ ತಾಯಿಯೊಬ್ಬಳು ತನ್ನ ಮಗನನ್ನ ಈ ರೀತಿ ಬೆಳೆಸೋದನ್ನ ನಾವು ಸಿನಿಮಾದಲ್ಲಷ್ಟೇ ನೋಡಿರೋಕ್ ಸಾಧ್ಯ. ಆತ ಯಾರು ಏನೂ ಗೊತ್ತಿಲ್ಲದೆ ಸಂತೋಷ್ ಅವನನ್ನ ಕೊಲ್ಲೋದಕ್ಕೆ ಹೋಗ್ತಾನೆ.
ಮೊದಲ ಪ್ರಯತ್ನದಲ್ಲಿ ಆತ ತಪ್ಪಿಸ್ಕೋತಾನೆ. ಸಂತೋಷ್ನ ತಾಯಿ ತನ್ನ ಮಗನನ್ನ ಅನೂಪ್ನ ಕೊಲೆ ಮಾಡೋದಕ್ಕೆ ಅಂತ ಬೆಳೆಸುವಂತ ತಪ್ಪು ಅನೂಪ್ ಏನ್ ಮಾಡಿರ್ತಾನೆ? ಇವತ್ತು ನನ್ನ ಮಗ ಅವನ್ನ ಮುಗಿಸ್ಬಿಡ್ತಾನೆ. 25 ವರ್ಷಗಳ ದ್ವೇಷ ಇವತ್ತಿಗೆ ಕೊನೆಯಾಗುತ್ತೆ. ಅವನನ್ನ ಬದುಕಕ್ ಬಿಡಬಾರ್ದು. ಇವನು ಯಾಕಿನ್ನು ಬಂದಿಲ್ಲ? ಬಂದೆ ಮಗ, ಅಂತೂ ನನ್ನ ಶಪಥನ ಪೂರ್ತಿ ಮಾಡ್ಬಿಟ್ಟೆ. ಇಲ್ಲ, ಸ್ವಲ್ಪ ಅದ್ರಲ್ಲಿ ಮಿಸ್ ಆಗ್ಬಿಟ್ಟ. ಬಿಡಲ್ಲಮ್ಮ ಅವನ್ನ, ಬಿಡಲ್ಲ. ಅಮ್ಮ, ನಾನಿಷ್ಟು ದೊಡ್ಡವನಾದ್ರು ಅವನ ಮೇಲೆ ನಿನಗೆ ಯಾಕೆ ಇಷ್ಟೊಂದು ದ್ವೇಷ ಅಂತ ಹೇಳ್ತಾನೆ ಇಲ್ವಲ್ಲ? ಯಾಕಮ್ಮ? ಯಾಕೆ ನಿನಗೆ ಅವ್ನು ಕಂಡ್ರೆ ಅಷ್ಟೊಂದು ದ್ವೇಷ? ಯಾಕೆ ಯಾವಾಗಲೂ ಅವ್ನ ಫೋಟೋ ನೋಡ್ಕೊಂಡು ಅವ್ನು ದ್ವೇಷಿಸ್ತಿರ್ತಿ? ನೋಡು ಮಗ, ಚಿಕ್ಕಂದಿಂದ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತು. ಅದಕ್ಕೆಲ್ಲ ಕಾರಣ ಆ ರಾಕ್ಷಸನೇ. ನೋಡು, ನೀ ಎಲ್ಲಿ, ಹೇಗೆ, ಏನು, ಯಾವಾಗ ಅಂತ ಏನು ಕೇಳ್ಬೇಡ. ಗೊತ್ತಾಗುವ ಟೈಮ್ಗೆ ನಿನಗೆ ಎಲ್ಲ ಗೊತ್ತಾಗತ್ತೆ. ಈಗ ತಪ್ಪಿಸ್ಕೊಂಡಿದ್ದಾನೆ ನಿತ್ಯ, ಸ್ವಲ್ಪ ಹುಷಾರಾಗಿರು. ಆದ್ರೆ ನೆಕ್ಸ್ಟ್ ಟೈಮ್ ಮಾತ್ರ ಅವನು ಬಿಡ್ಬೇಡ. ಅವನು ಬಗ್ಗಿರ್ಬಾರ್ದು. ಆಗ್ಲೇ ನಂಗೆ ನಿಮ್ಗೆ ಯಾಕ್ರಿ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದೆ? ಮೊದಲು ಬಾಗ್ಲಾಕು, ಹೇಳ್ತೀನಿ. ಹೇಳ್ರಿ. ಯಾರು ಅಂತ ಗೊತ್ತಿಲ್ಲ. ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಅಂತಾನೂ ಗೊತ್ತಾಗ್ಲಿಲ್ಲ. ಪೊಲೀಸರಿಗೆ ಹೇಳಿದಾಯ್ತು. ಪೊಲೀಸ್ನವ್ರು ಏನು ಬೇಡ ಬಿಡು. ಹಾಗ್ಯಾಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು? ಬಹುಶಃ ಯಾರು ಅಂದ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿರ್ಬೇಕು. ಅಮ್ಮ, ನಾನಿನ್ ಬರ್ತೀನಮ್ಮ. ಆಯ್ತಪ್ಪ, ನಿನ್ ತಂಗಿನ ಮತ್ತೆ ಅಣ್ಣನ ಮನೆಗೆ ಬರಕ್ ಹೇಳು. ಸಾಧ್ಯ ಆದ್ರೆ ನೀನೇ ಕರ್ಕೊಂಬಾ. ಇವತ್ತು ನಿಮ್ಮಪ್ಪನ ದಿನ ಅಲ್ವಾ, ಮರಿಬೇಡ. ನೆನ್ಪಿರುತ್ತೆ ಬಿಡಮ್ಮ. ಅಕ್ಕನ ಭಾವನ ಕರ್ಕೊಂಡು ಬರ್ತೀನಿ. ಹಾಗೆ ಅಣ್ಣನಿಗೂ ಬರಕ್ ಹೇಳ್ತೀನಿ. ಆಗ್ಲಿ. ಹಾ, ಹಾಗೆ ಬರ್ತಾ ಕ್ಯಾಂಡಲ್ಸ್ ತಗೊಂಬಾ. ಎಲ್ಲ ಸಂಜೆ ಚರ್ಚ್ಗೆ ಹೋಗೋಣ. ಸರಿನಮ್ಮ, ಆಯ್ತು, ತರ್ತೀನಿ. ಬರ್ತೀನಮ್ಮ. ಆಯ್ತಪ್ಪ. ಅಮ್ಮ, ಓ, ಬಾರೆ ಬಾ. ಅಮ್ಮ, ಆರಾಮಾಗಿದೀಯಾ? ಓ, ಆರಾಮಾಗಿದ್ದೀನಿ. ನನ್ಗೇನು, ನನ್ನ ಸಂತೋಷ ನನ್ನ ಸಂತೋಷ ನೋಡ್ಕೊತಾ ಇದ್ದಾನೆ. ನಾನು ಸಂತೋಷವಾಗಿದ್ದೀನಿ. ಎಲ್ಲಿ ನಿನ್ ಗಂಡ? ಅವ್ರಿಗೊಂದು ಸ್ವಲ್ಪ ಕೆಲಸ ಇದೆ, ನೀನು ಹೋಗ್ಬಾ ಅಂತ ಹೇಳಿದ್ರು. ಏನು, ಅನಿಲ್ ಬರ್ಲಿಲ್ವಾ? ಹಾ, ಮದು ಬರ್ತೀನಿ ಅಂತ ಹೇಳ್ದ. ಇನ್ನೇನು ಬರ್ಬೋದು. ಹೌದಾ? ಸರಿ ಬಿಡು. ಬಂತ ಅನ್ಸುತ್ತೆ. ಓಹೋ, ಎಲ್ಲ ಆಗ್ಲೇ ಬಂದ್ಬಿಟ್ಟಿದ್ದೀರಾ? ಏನು ಅನಿಲ, ಒಬ್ನೇ ಬಂದ್ಬಿಟ್ಟಿದ್ಯಾ? ಹೆಂಡ್ತಿನ ಕರ್ಕೊಂಡ್ ಬರ್ಲಿಲ್ವಾ? ಇಲ್ಲಮ್ಮ, ನಾನು ಮನೆಗೆ ಹೋಗ್ಲಿಲ್ಲ, ಹಾಗೆ ಆಫೀಸಿಂದ ಬಂದೆ. ಬರ್ತಾಳೆ ಬಿಡು, ನಾಳೆ ಭಾನುವಾರ ಅಲ್ವಾ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಬಿಡು. ಸರಿ ಬಿಡಪ್ಪ. ಏನಣ್ಣ, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಾ? ಓಹೋ, ಅದಕ್ಕೆ ಕೈ ರುಚಿ ಚೆನ್ನಾಗಿ ಹಿಡ್ಸಿದೆ ಅನ್ಸತ್ತೆ. ಹ್ಞೂನಮ್ಮ, ಅದಕ್ಕೆ ಕೈ ರುಚಿ ಹಿಡಿಸಿದ್ದಿದ್ರೆ ಅಮ್ಮನ ಕೈ ರುಚಿ ನೋಡೋದಕ್ಕೆ ಇಲ್ಲಿವರೆಗೆ ನಾನು ಬರ್ತಾ ಇದ್ನಾ ಅಲ್ವಾ? ಅಮ್ಮ, ಬರ್ತೀನಮ್ಮ. ಅಮ್ಮ, ನಾನು ಬರ್ತೀನಿ. ಏ ಸಂತೋಷ, ಜೋಪಾನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋ. ಹೋಗ್ ಬನ್ನಿ.
ಮಾತ್ರ ಅವ್ನು ಯಾವುದೇ ಕಾರಣಕ್ಕೂ ಬದುಕುಳಿಬಾರ್ದು. ಅವ್ನು ಬೆಳೀತಿರೋದು ನೋಡಿದ್ರೆ ನಿನ್ನ ಹೊಟ್ಟೆ ಉರಿಯುತ್ತೆ. ಹಳೆ ಮನೆ ಒಡಿಸಿ ಹೊಸ ಮನೆ ಕಟ್ಟಿಸ್ತಾ, ಕಾರು ಒಡವೆ, ಮೈ ಉರಿಯುತ್ತೆ ಮಗ. ಅಮ್ಮ, ನೀನು ಯಾಕಮ್ಮ ಅಷ್ಟೊಂದು ಟೆನ್ಷನ್ ಆಗ್ತೀಯ? ಅವ್ನು ನಿನಗೆ ಶತ್ರು ಆದರೆ ನನಗೂ ಶತ್ರು. ನಿನ್ನಲ್ಲಿ ಉರಿತಾ ಇರೋ ದ್ವೇಷನ ಕೊನೆಗೊಳಿಸೇನಮ್ಮ ನಾನು ಸಾಯೋದು. ನಾನು ಎಂಥ ಹಠಮಾರಿ ಅಂತ ನಿನಗೂ ಗೊತ್ತು ಅಮ್ಮ. ನನಗೆ 25 ವರ್ಷ. ನಾನು ಚಿಕ್ಕವನಾಗಿದ್ದಾಗಲಿದ್ದು ಆ ಫೋಟೋನ ತೋರಿಸಿ ದ್ವೇಷ ಸಾಧನೆಯಲ್ಲೇ ಬೆಳೆಸಿದೆ. ಯಾಕೆ ಅಂತ ಕೇಳಿದಾಗಲೆಲ್ಲ ನೆಪ ಹೇಳ್ತೀನಿ. ಯಾರಮ್ಮ ಅವನು? ಯಾಕಮ್ಮ ದ್ವೇಷ? ನೀನು ಯಾವತ್ತು ನಿನ್ನ ಕೆಲಸ ಸಾಧಿಸಿ ಬಂದು ನನ್ನ ಮುಂದೆ ನಿಂತ್ಕೊಳ್ತೀಯೋ ಅವತ್ತೇ ನಿನಗೆ ಆ ಸತ್ಯ ಏನು ಅಂತ ಹೇಳ್ತೀನಿ. ನಿನ್ನಮ್ಮ ನಾನು. ಚಿಕ್ಕನಿಂದ ನಾನು ನಿನ್ನನ್ನು ಅವನ ವಿರುದ್ಧ ದ್ವೇಷ ಬೆಳೆಯೋ ಹಾಗೆ ಬೆಳೆಸಿದ್ದೀನಿ ಅಂದರೆ ಅವನ ಮೇಲೆ ನಮ್ಗೆಷ್ಟು ದ್ವೇಷ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊ. ಆಯ್ತಮ್ಮ, ಇನ್ನು ಮುಂದೆ ನೀನೇ ಅವನ ಬಗ್ಗೆ ಹೇಳೋವರೆಗೂ ಅಥವಾ ನೀನು ಕೊಟ್ಟಿರೋ ಕೆಲಸನ ಸಾಧಿಸೋವರೆಗೂ ನಾನು ಯಾವತ್ತೂ ಯಾಕೆ ಅಂತ ಕೇಳಲ್ಲಮ್ಮ. ರೀ, ಹಳೆ ಮನೆ ಕೆಡುವ ವಿಚಾರ ಅಂತ ನಿರ್ಧಾರ ಮಾಡಾಯ್ತು. ಅದಕ್ಕೆ ಸರಿಯಾಗಿ ಬೋಗಿದವರು ಬಾಡ್ಗಿಯವರು ಯಾರು ಸಿಗ್ತಾರ ನೋಡಿ. ಅಂತವ್ರು ಯಾರಾದ್ರೂ ಸಿಕ್ಕಿದ್ರೆ ನಮ್ಮ ಮನೆ ಕಟ್ಟೋ ಖರ್ಚಿಗೆ ಸಹಾಯ ಆಗುತ್ತೆ ರೀ. ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಆದಷ್ಟು ಬೇಗ ಮನೆನ ಕಟ್ ಮುಗಿಸ್ಬೇಕು. ಬೋಗಿಕ್ಕೆ ಯಾರಾದ್ರೂ ಸಿಕ್ಕಿದ್ರೆ ಒಳ್ಳೇದು. ಅದು ಮನೆ ಕಟ್ತಾರೆ ಈ ಟೈಮಲ್ಲಿ ಸಿಕ್ಕಿದ್ರಂತೂ ಇನ್ನೂ ಒಳ್ಳೇದೇನೆ. ನೋಡೋಣ. ನಾನು 2-3 ಜನ ಬ್ರೋಕರ್ಸ್ಗಳಿಗೆ ಹೇಳಿದ್ದೀನಿ, ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ರೀ, ಈ ಏರಿಯಾದಲ್ಲಿ ಮನೆ ಬಾಡಿಗೆಗೆ ಒಳ್ಳೆ ಬೆಲೆ ಇದೆಯಂತೆ. ಎಲ್ಲೂ ಮನೆಲ್ಲ ಸಿಕ್ತಿಲ್ವಂತೆ ರೀ. ರೀ, ಬೇಗ ಬೇಗ ಮನೆ ಕಟ್ಬೋಣ, ಒಳ್ಳೆ ದುಡ್ಡು ಮಾಡ್ಬೋದು. ಆದ್ರೆ ಒಂದು ವಿಚಾರ, ನೀವು ತುಂಬಾ ಹುಷಾರಾಗಿರಿ. ಅವತ್ತಿನ ತರ ಏನಾದ್ರು ಹೆಚ್ಚು ಕಮ್ಮಿ ಅದೆಲ್ಲ ಬಿಡು, ನಾನು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅದಕ್ಕೆ ಏನು ಬೇಕು ನಾನು ವ್ಯವಸ್ಥೆ ಮಾಡಿದ್ದೀನಿ. ನೋಡೋಣ. ಏನ್ ಮಾಡಿದಿರೋ ಮಾಡ್ತಿರೋ ಒಂದು ಗೊತ್ತಿಲ್ಲ. ಹುಷಾರಾಗಿರಿ. ಎಲ್ಲ ಒಳ್ಳೇದಾಗೋ ಟೈಮಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ. ಒಂದು ಸಲ ತನ್ನ ಮೇಲೆ ಅಟ್ಯಾಕ್ ಆಗಿದ್ರು ಏನೋ ಅಚಾತುರ್ಯದ ಘಟನೆ ಅಂತ ಅನೂಪ್ ಅದನ್ನ ನೆಗ್ಲೆಕ್ಟ್ ಮಾಡ್ತಾನೆ. ಬೆಂಗಳೂರಿನಂತ ಮಹಾನಗರಗಳಲ್ಲಿ ಏನೂ ಕಾರಣ ಇಲ್ಲದೆ ಅಥವಾ ಜನರಿಗೆ ಭಯ ಹುಟ್ಟಿಸಬೇಕು ಅನ್ನೋ ಕಾರಣದಿಂದ ಈ ರೀತಿಯ ಅಟ್ಯಾಕ್ಗಳು ನಡೆಯೋದುಂಟು. ಇದು ಗೊತ್ತಿದ್ದ ಅನೂಪ್ ತನ್ನ ಮೇಲೆ ಆದ ಅಟ್ಯಾಕ್ ಕೂಡ ಅದೇ ರೀತಿದಿರಬಹುದು ಅನ್ನೋ ನಿರ್ಧಾರಕ್ಕೆ ಬರ್ತಾನೆ. ಅದು ಬಿಟ್ರೆ ಆತ ಯಾರ ಜೊತೆಗೂ ಶತ್ರುತ್ವ ಕಟ್ಕೊಂಡಿರ್ಲಿಲ್ಲ. ಈಗಾಗಲೇ ನಾವು ಒಂದ್ಸರಿ ಅಟ್ಯಾಕ್ ಮಾಡಿದಾಗ ಅವನು ತಪ್ಪಿಸ್ಕೊಂಡಿದ್ದಾನೆ. ಮತ್ತೆ ಅಟ್ಯಾಕ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವನನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಅದಾಗೋದು ಕಷ್ಟ ಅಮ್ಮ. ಹೌದು, ನೀ ಹೇಳೋದು ನಿಜ. ಒಂದು ಕೆಲಸ ಮಾಡು, ಅವನು ಹೊಸ ಹೊಸ ಮನೆಗಳನ್ನ ಕಟ್ಟಿಸ್ತಿರ್ತಾನೆ. ನೀನು ಹೋಗಿ ಒಂದು ಮನೆ ಭೋಗಿಗೆ ಬೇಕು ಅಂತೇಳಿ ಅವನ ವಿಶ್ವಾಸ ಗಳಿಸ್ಕೊ. ಅವನ ವಿಶ್ವಾಸ ಗಳಿಸ್ಕೊಂಡ್ಮೇಲೆ ನೀನು ಕೆಲಸ ಮುಗಿಸು. ಅವನು ಎಲ್ಲಿರ್ತಾನೆ, ನೀ ಯಾವಾಗ ಹೋಗ್ಬೇಕು ಅಂತ ನಾನು ವಿವರಗಳನ್ನ ಹೇಳ್ತೇನೆ. ಹಾಗೆ ಮಾಡ್ತೀನಿ. ನಮಸ್ತೆ ಸರ್. ನಮಸ್ತೆ. ಇಲ್ಲಿ ಮನೆ ಬಾಡಿಗೆಗೆ ಮತ್ತೆ ಭೋಗಿಗೆ ಇದೆ ಅಂತ ಬೋರ್ಡ್ ನೋಡಿದೆ, ಅದಕ್ಕೆ ಕೇಳೋಣ ಅಂತ ಬಂದೆ ಸರ್. ಹಾ, ಬೋಗಿಕ್ಕಿದೆ. ಬಟ್ ಮನೆ ಕಂಪ್ಲೀಟ್ ಆಗೋದು ಇನ್ನೂ 1-2 ತಿಂಗಳಾಗುತ್ತೆ. ಅದಲ್ಲದೆ ಇದು 2 ಬೆಡ್ರೂಮ್ ಹೌಸ್. ನಮಗೂ ಅದೇ ಬೇಕಾಗಿತ್ತು. ನಮಗೆ ಈ ಏರಿಯಾ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಸರ್. ಅದಕ್ಕೆ ಮನೆ ಇಲ್ಲೇ ಸಿಕ್ಕಿದ್ರೆ ಒಳ್ಳೇದು ಅಂತ ಆಸೆ. ನಿಮಗೆ ಮದುವೆ ಆಗಿದೆಯಾ? ನಿಮ್ಗೇನಾ ಈ ಮನೆ? ಇಲ್ಲ ಸರ್, ನನಗೆ ಮದುವೆ ಆಗಿಲ್ಲ. ನಾನು ಮತ್ತೆ ನಮ್ಮ ತಾಯಿ ಇರೋದಕ್ಕೆ ಮನೆ ಹುಡುಕ್ತಾ ಇದ್ದೀವಿ ಸರ್. ಓಹೋ, ತಿಳ್ಕೊಬೇಡಿ. ನೀವು ಯಾವ ಕ್ಯಾಸ್ಟು? ಕ್ರಿಶ್ಚಿಯನ್ಸ್. ನೀವು? ನಾವು ಅದನ್ನೇ. ಓಹೋ. 3 ವರ್ಷ ಬೋಗಿಕ್ಕಾದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ. 5 ಲಕ್ಷ ಅಡ್ವಾನ್ಸ್ ತಗೊಂಬಂದು ಕೊಟ್ರೆ ನಿಮ್ಗೆ ಅಂತಾನೆ ಇಟ್ಟಿರ್ತೀವಿ. ಯೋಚನೆ ಮಾಡಬೇಡಿ. ನನ್ನ ಮೊಬೈಲ್ ನಂಬರ್ ತಗೊಳ್ಳಿ, ಸರಿ, ಕಾಲ್ ಮಾಡಿ. ಸರಿ. 9868959117. ಸರಿ ಸರಿ ಸರ್, ಹಾಗೆ ಆಗಲಿ ಸರ್. ತಿಳಿಸಿ ಸಂತೋಷ್. ಬರ್ತೀನಿ ಸರ್. ಹಾ, ಒಂದು ಸ್ವಲ್ಪ ಆ ಕಡೆಗೆ ತಗೊಂಡು
ಬೆಂಗಳೂರಲ್ಲಿ ಬಾಡಿಗೆ ಮನೆಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಅದಕ್ಕಾಗಿ ಚೂರು ಪಾರೋ ಜಾಗ ಇದ್ರೂ ಅಲ್ಲಿ ಮನೆ ಕಟ್ಟಿಸಿ ಅದನ್ನ ಬಾಡಿಗೆಗೋ ಭೋಗ್ಯಕ್ಕೋ ಕೊಟ್ಟು ತಿಂಗಳ ಹಣ ಎಣಿಸ್ಕೋತಾರೆ. ಬಾಡಿಗೆಗೆ ಮನೆ ಕಟ್ಟಿಸಿದ್ರೆ ದುಡ್ಡು ಸಿಗುತ್ತೆ ಅನ್ನೋ ಉದ್ದೇಶದಿಂದ ಅನೂಪ್ ಕೂಡ ಬಾಡಿಗೆಗೆ ಮನೆ ಕಟ್ಟಿಸ್ತಿದ್ದಾನೆ. ಅವನು ಕಟ್ಟಿಸ್ತಿದ್ದ ಮನೆ ಕೇಳೋ ನೆಪದಲ್ಲಿ ಸಂತೋಷ್ ಅವನ ಜೊತೆ ಸಂಪರ್ಕ ಬೆಳೆಸ್ಕೋತಾನೆ. ಹಿಂದೆ ಇವನೇ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಿಲ್ಲದ ಅನೂಪ್ ಕತೆ ಮುಂದೆ ಏನಾಗುತ್ತೆ? ನೀವೇನು ಯೋಚನೆ ಮಾಡಬೇಡಮ್ಮ, ಅವನನ್ನ ಮೀಟ್ ಮಾಡಿ ಮಾತಾಡಿದ್ದೀನಿ. ಅಡ್ವಾನ್ಸ್ ತಗೊಳ್ಳೋದಕ್ಕೂ ರೆಡಿ ಇದ್ದಾನು. ನೀನು ತಡ ಮಾಡೋದು ಬೇಡ, ಆದಷ್ಟು ಬೇಗ ಮುಗಿಸು. ನಿಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡು. ಅಮ್ಮ, ನೀನು ಆರಾಮಾಗಿರಮ್ಮ, ನಾನೆಲ್ಲ ಮಾಡಿ ಮುಗಿಸ್ತೀನಿ. ಯೇಸು, ನಾನು ಮಾಡ್ತಿರೋದು ಸರಿ ಅಂತ ನನ್ನ ಅನಿಸಿಕೆ. ನನ್ನ ಇಡೀ ಜೀವನನ ಹಾಳು ಮಾಡಿದ್ದ ಅವನ್ನ ಸುಮ್ಮನೆ ಬಿಟ್ರೆ ನಿನಗೆ ಅವಮಾನ. ಇಷ್ಟು ವರ್ಷ ನನ್ನಲ್ಲಿ ಸಾಕು, ಇದರಲ್ಲಿ ನನ್ನ ಮಗ ಗೆಲ್ಲೋ ಹಾಗೆ ಮಾಡುತ್ತಾ. ಹಲೋ ಮುನ್ರಾಜು, ಆ ಜಾನ್ನ ಕರ್ಕೊಂಡು ನಮ್ಮ ಆಟೋ ಸ್ಟ್ಯಾಂಡ್ ಹತ್ರ ಬಾ, ಅರ್ಜೆಂಟಾಗಿ ಕೆಲಸ ಇದೆ. ಸರಿ ಆಯ್ತು, ಬೇಗ ಬಾ. ಇವತ್ತಿಗೆ ನಿನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಇವತ್ತಿಗೆ ನಮ್ಮ ಕಷ್ಟಗಳೆಲ್ಲ ಕೊನೆ ಆದ. ಹೋಗ್ಬಾ, ಆದರೆ ನೀನು ಇವತ್ತು ಸೋತೆ ಅಂದರೆ ಮತ್ತೆ ಇಂಥ ಅವಕಾಶ ಸಿಗಲ್ಲ. ಹುಷಾರು. ಅಮ್ಮ, ನೀನೇನು ಯೋಚನೆ ಮಾಡಬೇಡಮ್ಮ. ನಿನ್ನ ಮಗ ನಿನ್ನ ಸಂತೋಷಕ್ಕೋಸ್ಕರ ಹುಟ್ಟಿರೋನು. ನೀನು ನಮಗೋಸ್ಕರ ಪಟ್ಟಿರೋ ಕಷ್ಟನ ಕಣ್ಣಾರೆ ಕಂಡಿರೋನು ನಾನು. ನೀನು ಯಾಕೆ ಅವನ್ನ ಅಷ್ಟೊಂದು ದ್ವೇಷಿಸ್ತಾ ಇದೆಯಾ ಅಂತ ನನಗೆ ಹೇಳೋದು ಬೇಡ. ನೀನು ಅವನನ್ನು ಅಷ್ಟೊಂದು ದ್ವೇಷಿಸ್ತಾ ಇದೆಯಾ ಅಂದರೆ ನಿನ್ನ ಜೀವನಕ್ಕಿಂತ ಹೆಚ್ಚಾಗಿ ನಡೆದಿರೋದು ಏನೋ ಇದೆ. ಅಮ್ಮ, ನಾನು ಈ ವಿಷಯದಲ್ಲಿ ಫೇಲ್ ಆಗೋದು ಸುಳ್ಳು. ಹಾಗೇನಾದರೂ ಒಂದು ವೇಳೆ ಫೇಲ್ ಆದರೆ ನಾನು ಮತ್ತೆ ವಾಪಸ್ ಬರಲ್ಲಮ್ಮ. ನನ್ನ ಹುಡುಕೋ ಪ್ರಯತ್ನ ಮಾಡಬೇಡ ಅಮ್ಮ. ಮಾರ್ಚ್ 9, 2011. ಹಲೋ, ಯಾರು? ಹಲೋ ಸರ್, ನಮಸ್ತೆ. ನಾನು ಸಂತೋಷ್ ಅಂತ. ಅದೇ ಬೆಳಿಗ್ಗೆ ಮಾತಾಡಿದ್ನಲ್ಲ ಸರ್, ಮನೆ ಬೋಗಿಗ್ಬೇಕು ಅಂತ. ಹೇಳಿ ಸಂತೋಷ್, ಏನು ಡಿಸೈಡ್ ಮಾಡಿದ್ರಿ? ಅದೇ ಸರ್, ಇವಾಗ ಹಣ ತಗೊಂಡ್ಬಂದಿದ್ದೀನಿ. ಇವಾಗ 2 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ, ಇನ್ನು ಮಿಕ್ಕಿದ್ದನ್ನು ನಾಳೆ ಬೆಳಿಗ್ಗೆನೇ ಕೊಟ್ಬಿಡ್ತೀನಿ ಸರ್. ಅರೆ, ಅಷ್ಟು ಬೇಗ? ಬೆಳಗ್ಗೆ ತಾನೇ ನೋಡಿದ್ರಿ. ಇಫ್ ಯು ಡೋಂಟ್ ಮೈಂಡ್ ಒಂದು 5 ನಿಮಿಷ ಬಿಟ್ಟು ಕಾಲ್ ಮಾಡ್ಲಾ? ಓಕೆ ಸರ್, ಆಯಿತು. ಓಕೆ. ಯಾರು, ಏನಾಯ್ತು? ಏನಿಲ್ಲ, ಬೆಳಗ್ಗೆ ಮನೆ ನೋಡಕ್ ಬಂದಿದ್ರಲ್ಲ ಬೋಗಿಕ್ಕೆ, ಅವರು ಅಡ್ವಾನ್ಸ್ ತಗೊಂಡು ಬಂದಿದಾರಂತೆ. ಅವರು ನಮ್ಮ ಧರ್ಮದವ್ರೆ ಅಂತೆ. ಹೌದಾ? ಇಸ್ಕೊಳ್ರಿ, ಮತ್ತೆ ಹೆಂಗೋ ಮೇಸ್ತ್ರಿ ಕೊಡ್ಬೇಕು ಅಂತಿದ್ರಿ, ಅದಕ್ಕಾಗತ್ತೆ? ನೀನ್ ಹೇಳೋದು ಸರಿ, ಆದ್ರೆ ಅದಂಗ್ ತಗೊಳ್ತೀಯಾ? ಅವ್ರು ಯಾರು, ಅವ್ರ ಹಿನ್ನೆಲೆ ಏನು ಅಂತಾನೆ ಗೊತ್ತಿಲ್ಲ. ಅವ್ರ ಹಿನ್ನೆಲೆ ಕಟ್ಕೊಂಡು ನಮ್ಗೇನ್ರಿ ಆಗ್ಬೇಕು? ಅವ್ರು ನಮ್ ಧರ್ಮದವ್ರೆ ಅಂತ ಹೇಳ್ತೀರಾ. ಇಸ್ಕೊಳ್ಳಿ, ಆಮೇಲೆ ವಾಪಸ್ ಕೊಟ್ರಾಯ್ತು. ನೀನ್ ಹೇಳೋದು ಸರಿ, ಫೋನ್ ಮಾಡ್ತೀನಿ. ಹಲೋ ಹಲೋ ಸಂತೋಷ್, ನಾನು ಅನೂಪ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಹೇಳಿ, ಎಲ್ಲಿ ಸಿಗ್ತೀರಿ? ಸರ್, ಅದ ನೀವು ಮನೆ ಕಟ್ಟಿಸ್ತಾ ಇದ್ದೀರಲ್ಲ, ಅಲ್ಲೇ ಸಿಗ್ತೀನಿ, ಬಂದ್ಬಿಡಿ ಸರ್. ಓಹ್ ಹೌದಾ, ನಾನು ಈಗಲೇ ಬರ್ತೀನಿ. ಓಕೆ ಸರ್, ಆಯಿತು. ಹೊರಡ್ಬರ್ತೀನಿ. ಬರ್ತಾ ಇದ್ದಾನ್ರೋ ಅವನೇ. ಹಲೋ ಸರ್. ಹಲೋ ಸಂತೋಷ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದೆ. ಮನೇಲಿ ಅಮ್ಮನ್ ಕೇಳಿದೆ, ಇವತ್ತೇ ಮುಗಿಸ್ಬಿಡು ಅಂತ. ಅದಕ್ಕೆ ಇಷ್ಟೊತ್ತಲ್ಲ, ನೀವು ನಮ್ಮವರೇ ಆಗಿದ್ರಿ. ನಾಳೆ ಬೆಳಗ್ಗೆ ಏನಿದ್ರು ಹಣದ ವ್ಯವಹಾರ ಇಟ್ಕೋಬೋದಾಗಿತ್ತು. ಅದು ಅಲ್ಲದೆ ಯಾವುದೇ ಕರಾರ್ ಪತ್ರ ಇಲ್ಲದೆ ನಿಮ್ಮ ಹತ್ರ ನೀವು ಹಣ ಕೊಡ್ತೀರಿ ಅಂತ ನಾವು ಇಸ್ಕೊಳ್ಳೋದಕ್ಕಾಗತ್ತಾ ಹೇಳಿ? ಸರ್, ಇದು ನಮ್ಮ ಅಮ್ಮನ ಆಸೆ. ಇದಕ್ಕಾಗಿ ಅವಳು ಬಹಳ ವರ್ಷದಿಂದ ಕಾಯ್ತಾ ಇದ್ಲು, ಯಾವ್ದಾದ್ರು ಹೊಸ ಮನೆನ ಬೋಗಿಗೆ ತಗೋಬೇಕು ಅಂತ. ಹಾಗಿದ್ರೆ ಪರವಾಗಿಲ್ಲ ಬಿಡಿ. ಅಮೌಂಟ್ ಕೊಡೋದಕ್ಕಿಂತ ಮುಂಚೆ ಮನೇನ ಒಂದ್ಸರಿ ನೋಡ್ಬೇಕಿತ್ತು. ಇಷ್ಟೊತ್ತಲ್ಲ,
ಕತ್ಲಾಗಿದೆಯಲ್ಲಪ್ಪ. ನಮ್ಮ ಹತ್ರ ಟಾರ್ಚ್ ಇದೆ ಸರ್. ಸರಿ, ನಿಮ್ಮಿಷ್ಟ, ಬನ್ನಿ. ಏನಾಯ್ತು? ಸತ್ನಾ? ಹೌದಮ್ಮ, ನೀನು ಹೇಳ್ದಂಗೆ ಅವನ್ನ ಕೊಲೆ ಮಾಡ್ಬಿಟ್ಟೆ. ಸತ್ತೋದ್ನ? ಇರು, ಬಂದೆ. ಬೆಂಕಿ ಪಟ್ಟು. ಕೊಲೆ ಮಾಡಿ ಬಂದ ಸಂತೋಷನ್ಗೆ ಭಯ ಶುರು ಆದ್ರೆ ಮೇರಿಗೆ ತನ್ನ ದ್ವೇಷ ಸಾಧಿಸಿದ ತೃಪ್ತಿ ಆಗುತ್ತೆ. ಅವನನ್ನ ಆ ಮಟ್ಟಕ್ಕೆ ದ್ವೇಷಿಸುವಂತ ಘಟನೆ ಮೇರಿ ಜೀವನದಲ್ಲಿ ಏನ್ ನಡೆದಿರ್ಬೋದು? ಕೊಲೆ ಮಾಡಿದ ಸಂತೋಷ್ ಹೇಗೆ ಸಿಕ್ಕಾಕೋತಾನೆ? ತನ್ನ ಮಗನನ್ನೇ ಕೊಲೆ ಮಾಡೋದಕ್ಕೆ ಹೇಳಿದ ಮೇರಿಗೆ ಒಂಚೂರು ಪಶ್ಚಾತ್ತಾಪನೇ ಇಲ್ವಾ?
ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ 9, 2011ರಂದು ಅನೂಪ್ ಕೊಲೆ ನಡೆದೇ ಹೋಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗುತ್ತೆ. ದೇಹದ ಸುಮಾರು ಭಾಗ ಸುಟ್ಟು ಹೋಗಿದ್ದ ಆ ಶವವನ್ನ ಯಾರೂ ಆವತ್ತು ಗುರ್ತು ಹಿಡಿಯೋದಿಲ್ಲ. ಅಲ್ಲೇ ಬಿದ್ದಿದ್ದ ಮೊಬೈಲ್ ಪೊಲೀಸರ ಮುಂದಿನ ತನಿಖೆಗೆ ಸಹಾಯ ಆಗುತ್ತೆ. ಗಂಡ ಮನೆಗೆ ಬರದೇ ಇರೋದ್ರಿಂದ ಅನೂಪ್ನ ಹೆಂಡತಿ ಸ್ಟೇಷನ್ ಬರ್ತಾಳೆ. ಮಾರ್ಚ್ 10, 2011 ಅಮೃತಹಳ್ಳಿ ಪೊಲೀಸ್ ಠಾಣೆ. ಸರ್, ನಿನ್ನೆ ನನ್ನ ಗಂಡ ರಾತ್ರಿ ಮನೆ ಬಿಟ್ಟವರು, ಇನ್ನೂ ಮನೆಗೆ ಬಂದೇ ಇಲ್ಲ ಸರ್. ಎಷ್ಟು ಗಂಟೆಗೆ ಹೋದ್ರು? ಎಲ್ಲಿಗೆ ಹೋಗ್ತೀನಿ ಅಂತ ಹೇಳೋದ್ರಾ? ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಹೊಸ ಮನೆ ಕಟ್ತಾ ಇದೀವಿ, ಅಲ್ಲಿಗೆ ಯಾರೋ ಅಡ್ವಾನ್ಸ್ ಕೊಡ್ತೀನಿ ಅಂತ ಅಂದ್ರು, ಅದಕ್ಕೆ ಅಲ್ಲಿಗೆ ಹೋದ್ರು ಸರ್. ಹೌದಾ? ಮೋಹನ್ ಬಂದ್ರಲ್ಲಿ ಬೆಳಿಗ್ಗೆ ಕೆರೆ ಹತ್ರ ಒಂದು ಬಾಡಿ ಸಿಕ್ತು ಅಂದ್ರಲ್ಲ, ಅದ್ರ ಫೋಟೋ ಹಾಗೆ ಮೊಬೈಲ್ ತಗೊಬನ್ರಿ. ಮೇಡಮ್, ಬೆಳಿಗ್ಗೆ ಹೆಬ್ಬಾಳದ ಕೆರೆ ಹತ್ರ ಒಂದು ಬಾಡಿ ಸಿಕ್ತು, ಅದು ಫೋಟೋ ನೋಡ್ಬಿಟ್ಟು ಹೇಳಿ. ಹೌದು ಸರ್, ಇದು ನನ್ನ ಗಂಡನ ಫೋಟೋ, ನನ್ನ ಗಂಡನ ಮೊಬೈಲ್ ಸರ್. ಇದು ಏನಾಯ್ತು ಅವ್ರಿಗೆ ಹೇಳಿ ಸರ್, ಏನಾಯ್ತು? ಸಮಾಧಾನ ಮಾಡ್ಕೊಳ್ಳಿ. ನಿನ್ನೆ ಕಾಲ್ ಮಾಡಿದ್ರು ಅಂದ್ರಲ್ಲ, ಯಾರದು? ನಿಮ್ ಪರಿಚಯದವ್ರ? ಯಾರೋ ಏನೋ ಗೊತ್ತಿಲ್ಲ ಸರ್, ಯಾರೋ ಲೀಸ್ಗೆ ಮನೆ ಬೇಕು ಅಂತ ಅಡ್ವಾನ್ಸ್ ಕೊಡ್ತೀನಿ ಅಂತ ಕರೆದ್ರು ಸರ್, ಅದಕ್ಕೆ ಹೋದ್ರು. ಯಾರು ಏನು ಅಂತ ಗೊತ್ತಿಲ್ವಾ? ಇಲ್ಲ ಸರ್, ಗೊತ್ತಿಲ್ಲ. ಆಯ್ತು ಬಿಡಿ, ನೀವಿನ್ನು ಹೊರಡಿ. ಫೋನ್ ಬನ್ರಿ. ಇವರು ಹೇಳಿಕೆಗಳನ್ನೆಲ್ಲ ಪಡ್ಕೊಂಡು ಹಾಗೆ ಇವ್ರ ಗಂಡನ ನಂಬರ್ ತಗೊಂಡು ಅದಕ್ಕೆ ಬಂದಿರೋ ಕಾಲ್ ಡೀಟೇಲ್ಸ್ನೆಲ್ಲ ತಗೊಳ್ಳಿ. ಮೇಡಮ್, ನೀವಿನ್ನು ಹೊರಡಿ. ಸರ್, ಕಾಲ್ ಡೀಟೇಲ್ಸು ಮತ್ತೆ ಅಡ್ರೆಸ್ ಇದರಲ್ಲೇ ಇದೆ. ಲಾಸ್ಟ್ ಕಾಲ್ದ ಅಡ್ರೆಸ್ಗೆ ಹೋಗ್ಬಿಟ್ಟು ವಿಚಾರಿಸಿ. ಸರಿ ಸರ್. ನೀವೇನ್ರಿ ಸಂತೋಷ್ ತಾಯಿ? ಹೌದು ಸರ್. ಎಲ್ರಿ ನಿಮ್ಮ ಮಗ? ಗೊತ್ತಿಲ್ಲ ಸರ್, ಮನೆ ಬಿಟ್ಟು 3 ದಿನ ಆಯ್ತು, ಎಲ್ಲಿ ಹೋಗಿದಾನೋ ಗೊತ್ತಿಲ್ಲ. ಏನ್ರಿ ಗೊತ್ತಿಲ್ಲ ಅಂದ್ರೆ? ಸರ್, ಅವನು ಬೆಳೆದ ಹುಡುಗ, ಎಲ್ಲಿ ಹೋಗ್ತಾನೋ ಎಲ್ಲಿ ಬರ್ತಾನೋ, ಹೇಳಿ ಹೋಗ್ತಾನ ಸರ್. ಅವನಿಗೆ ಫೋನ್ ಮಾಡಿ ಕರೆಸ್ರಿ. ನಾನು 3 ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಆಗಿದೆ ಸರ್. ಸರಿ, ಅವ್ನು ಬಂದ್ರೆ ಸ್ಟೇಷನ್ಗೆ ಬರಕ್ಕೆ ಹೇಳಿ. ಆಯ್ತು ಸರ್. ನಿಮ್ಮ ಮಗನ ಫೋಟೋ ಇದೆ ಏನ್ರಿ? ಇಲ್ಲ ಸರ್, ಈಗ ತಂದಿಲ್ಲ. ಮೋಹನ್, ಇವ್ರ ಮನೆಗೆ ಹೋಗಿ ಫೋಟೋ ಕಲೆಕ್ಟ್ ಮಾಡ್ಕೊಳ್ರಿ. ಯಾಕೆ ಸರ್ ಫೋಟೋ ಕೇಳ್ತಾ ಇದ್ದೀರಿ? ನನ್ನ ಮಗ ಅಂಥ ತಪ್ಪೇನು ಮಾಡಿದ್ದಾನೆ? ಎಲ್ಲ ಗೊತ್ತಾಗತ್ತೆ. ನಿಮ್ಮ ಮಗ ಬಂದ ಕೂಡಲೇ ಸ್ಟೇಷನಿಗೆ ಕಳಿಸ್ಕೊಡಿ. ನೀವಿನ್ನು ಹೊರಡ್ಬೋದು. ನಿಮ್ಮ ಮೊಬೈಲ್ ನಂಬರ್ ಬರ್ಕೊಟ್ಟೋಗಿ. ನೀವಿನ್ನು ಹೊರಡ್ಬೋದು. ಮೋಹನ್, ಈ ನಂಬರ್ನ ಟ್ರೇಸ್ಗೆ ಹಾಕಿ ಕೇಳ್ರಿ. ಮಾರ್ಚ್ 18, 2011 ಸಂತೋಷ್ದು ಮೊಬೈಲ್ ನಂಬರ್ ಟ್ರೇಸ್ ಆಗಿದೆ ಸರ್. ಹೆಬ್ಬಾಳದಲ್ಲಿರೋ ಸ್ಲಮ್ಮಲ್ಲಿ ಇದ್ದಾನೆ ಅಂತ ಲೊಕೇಶನ್ ಹೇಳ್ತಾ ಇದೆ. ಹೋಗೋಣ, ಎತ್ತಕೊಂಡ್ರಿ. ಸರಿ ಸರ್. ಯಾಕೆ ಅವ್ನ ಅಷ್ಟು ಬರ್ಬರವಾಗಿ ಕೊಲೆ ಮಾಡಿದ್ಯಾ? ಯಾವ ಉದ್ದೇಶದಿಂದ ಕೊಲೆ ಮಾಡಿದೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂತಿದ್ಯಾ? ಕೊಲೆ ಮಾಡಿದ್ದು ಹೌದಲ್ವಾ? ಕೊಲೆ ಮಾಡಿದ್ದು ಯಾಕೆ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ಯಾರಾದ್ರೂ ಸುಪಾರಿ ಕೊಟ್ರಾ? ಇಲ್ಲ ಸರ್, ಆ ಥರ ಎಲ್ಲ ಏನು ಇಲ್ಲ ಸರ್. ಸುಪಾರಿ ಕೊಟ್ಟಿಲ್ಲ ಅಂತಿದ್ಯಾ? ಕೊಲೆ ಯಾಕೆ ಮಾಡಿದ್ರ ಅಂದ್ರೆ ಗೊತ್ತಿಲ್ಲ ಅಂತಿದ್ಯಾ? ಹೊಡಿಬೇಡಿ ಸರ್. ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ನಮ್ಮಮ್ಮ ಕೊಲೆ ಮಾಡೋದು ಸರ್. ಏನು? ನಿಮ್ಮಮ್ಮ ಕೊಲೆ ಮಾಡುವಂತ ಹೇಳಿದ್ಲಾ? ಹೌದು ಸರ್. ಅವ್ನು ಯಾರು ಏನು ಅಂತ ನನಗೆ ಏನು ಗೊತ್ತಿಲ್ಲ ಸರ್. ನಮ್ಮಮ್ಮ ಕೊಲೆ ಮಾಡೋದು.
ನಾನು ಮುಗಿಸ್ಬಿಟ್ಟೆ ಸರ್. ಕೊಲೆ ಮಾಡಿದವನಿಗೆ ತಾನು ಯಾಕೆ ಕೊಲೆ ಮಾಡಿದೆ ಅನ್ನೋದು ಗೊತ್ತಿಲ್ಲ. ಪೊಲೀಸರಿಗೆ ಕೊಲೆಗಾರ ಸಿಕ್ಕಿದ್ದಾನೆ, ಆದ್ರೆ ಅವನು ಯಾಕೆ ಕೊಲೆ ಮಾಡ್ದ ಅನ್ನೋ ಕಾರಣ ಗೊತ್ತಿಲ್ಲ. ಇದು ಸುಪಾರಿ ಕೊಲೆ ಅಂತೂ ಅಲ್ಲ. ಮೇರಿ ತಾನು ಯಾಕೆ ಕೊಲೆ ಮಾಡುತ್ತೆ ಅಂತ ಹೇಳೋ ತನಕ ಸಂತೋಷನ್ ಕೂಡ ಈ ಕೊಲೆ ಹಿನ್ನೆಲೆ ಗೊತ್ತಿರಲಿಲ್ಲ. ಇವರೆಲ್ಲ ಯಾರು ಅಂತ ಗೊತ್ತೇನಮ್ಮ? ಇಲ್ಲ ಸರ್, ಇವ್ರು ಯಾರು ನಂಗೆ ಗೊತ್ತಿಲ್ಲ. ಮೋಹನ್, ಇವನ್ ತಾಯಿನ ಕರ್ಕೊಬನ್ರಿ. ಇವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಗೊತ್ತು ಸರ್, ಇವರು ನಮ್ಮ ಯಜಮಾನ್ರ ತಂಗಿ. 25 ವರ್ಷಗಳಿಂದ ಇವ್ರ ಸಂಪರ್ಕ ನಮಗಿರ್ಲಿಲ್ಲ. ಏನು 25 ವರ್ಷಗಳಿಂದ ಸಂಪರ್ಕದಲ್ಲಿ ಇರ್ಲಿಲ್ವಾ? ಇಲ್ಲ ಸರ್. ಏನಮ್ಮ, ನಿಮ್ಮ ಅಣ್ಣನ ನೀನ್ ಯಾಕೆ ಕೊಲಿಸ್ದೆ? ಅದು ನಿನ್ನ ಮಗನ ಕೈಯಲ್ಲಿ. ಅವನಂತ ತಪ್ಪೇನು ಮಾಡಿದ್ದ? ಸರ್, ಅವ್ನು ನನ್ನ ಮಣ್ಣ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗುತ್ತೆ. ನನಗೆ ಇಡೀ ಜೀವನ ಕಷ್ಟದಲ್ಲೇ ಕಳೆಯೋ ಹಾಗೆ ಮಾಡ್ದ. ಅದಕ್ಕೆ ಅವನಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಅಂತ ನನ್ನ ಮಗನ ಮೂಲಕ ನಾನೇ ಕೈಯಾರೆ ಶಿಕ್ಷೆ ಕೊಡಿಸಿದ್ದೀನಿ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಕ್ಕೆ ನಾವಿದ್ದೀವಿ, ಕಾನೂನಿದೆ. ನಿಮ್ಮ ಅಣ್ಣ ಅಂತ ತಪ್ಪೇನ್ರಿ ಮಾಡ್ದ? ನನ್ನ ಗಂಡ ಕಷ್ಟಪಟ್ಟು ಗಳಿಸಿದ ಒಂದು ಸ್ವಲ್ಪ ಹಣದಲ್ಲಿ ಒಂದು ಸಣ್ಣ ಆಸ್ತಿನ ಖರೀದಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದನ್ನ ಅವನ ಹತ್ರ ಹೇಳಿದ್ವಿ. ಅದಕ್ಕೆ ಅವನು ಆಯ್ತು ಎಲ್ಲರೂ ಸೇರಿ ದೊಡ್ಡ ಪ್ರಾಪರ್ಟಿನೇ ಮಾಡೋಣ ಅಂದ. ಅವನು ನಂಬಿ ನಮ್ಮ ಹತ್ರ ಇದ್ದ ಹಣವನ್ನೆಲ್ಲ ಅವನು ಕೊಟ್ವಿ. ಅನ್ನು ನೀ ಹೇಳಿದಾಗೆ ಎಲ್ಲ ಸೇರಿ ಒಟ್ಟಿಗೆ ಆಸ್ತಿ ಖರೀದಿ ಮಾಡೋಣ. ನಾವೆಲ್ಲ ಒಟ್ಟಿಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನೀನು ಎಲ್ಲಿ ಬೇಕೋ ಅಲ್ಲಿ ಖರೀದಿ ಮಾಡು. ನನ್ನ ಹತ್ರ ಈಗ 15 ಲಕ್ಷ ರೂಪಾಯಿ ಇದೆ. ನಿನ್ನ ಹತ್ರ ಎಷ್ಟಿದೆ ಅಷ್ಟು ಹಾಕೊಂಡು ಖರೀದಿ ಮಾಡು. ಯಾಕಂದ್ರೆ ಫಾರ್ಮಾಲಿಟೀಸ್ ಫಸ್ಟ್ ಮುಗಿಸ್ಕೊ. ನನಗಂತೂ ಟೈಮ್ ಇಲ್ಲಪ್ಪ. ಅದೆಲ್ಲ ಟೆನ್ಷನ್ ನನಗೆ ಬಿಡಿ. ಎಲ್ಲ ಕೆಲಸನೂ ನಾನು ಮಾಡ್ತೀನಿ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಒಂದು ಹಳೆ ಮನೆ ಇದೆ, ಅದನ್ನೇ ಖರೀದಿ ಮಾಡಿದ್ರಾಯ್ತು. ಆಯ್ತು, ಹಾಗೆ ಮಾಡು. ಇಲ್ಲಿರೋರೆಲ್ಲ ನಮ್ಮವರೇ. ನಾವು ಹುಟ್ಟು ಬೆಳೆದ ಏರಿಯಾ ಅಂದ್ರೆ ನಮಗೂ ಖುಷಿ ಇರುತ್ತಲ್ವಾ? ಆಯ್ತಮ್ಮ, ಆಯ್ತು. ನಿನ್ಗೆ ಎಲ್ಲಿ ಬೇಕೋ ಅಲ್ಲೇ ಪರ್ಚೇಸ್ ಮಾಡು, ಆಯ್ತಾ? ತಗೋ ಹಣ, ಹುಷಾರು. ನೀವೇನು ಯೋಚನೆ ಮಾಡಬೇಡಿ. ಇನ್ನೊಂದು ತಿಂಗಳಲ್ಲಿ ಫಸ್ಟ್ ಈ ಮನೇನ ಅಡ್ವಾನ್ಸ್ ಮಾಡ್ಬಿಡು, ಇಲ್ಲಾಂದ್ರೆ ಬೇರೆಯವ್ರು ಬಂದು ಖರೀದಿ ಮಾಡ್ಕೊಂಡ್ಬಿಡ್ತಾರೆ. ನನಗಂತೂ ಈ ಬಾಡಿಗೆ ಮನೆ ಇದ್ದು ಸವಾಸ ಸಾಕಾಗಿದೆ. ಸ್ವಂತ ಮನೆ ಕಟ್ಕೊಂಡು ಆರಾಮಾಗಿರ್ಬೇಕು ಅನ್ಸುತ್ತೆ. ನೀವೇನು ಯೋಚನೆ ಮಾಡಬೇಡಿ ಬಾವ. ಇನ್ನೊಂದು ತಿಂಗಳಲ್ಲಿ ಈ ಬಾಡಿಗೆ ಮನೆಯಿಂದ ಸ್ವಂತದ್ದು ನಿಮ್ದೇ ಮನೆಗೆ ಹೋಗ್ತೀರಿ. ನನ್ನ ಗಂಡ ಸತ್ ನಂತರ ನಮ್ಮ ಅಣ್ಣ ನಮ್ಮನ್ನ ಅವ್ರ ಮನೆ ಕರ್ಕೊಂಡು ಹೋದ. ಸ್ವಲ್ಪ ದಿನದ ನಂತರ ಖರೀದಿ ಮಾಡ್ದ. ಆದ್ರೆ ಆ ಆಸ್ತಿ ಪತ್ರದಲ್ಲಿ ನನ್ನ ಹೆಸರೇ ಇರಲಿಲ್ಲ. ನನಗೆ ಮೋಸ ಮಾಡಿದ್ದ ಅವನು. ಅದಕ್ಕೆ ನಾನು ಪ್ರತಿಭಟಿಸಿದೆ. ಆಮೇಲೆ ಗಂಡ ಹೆಂಡತಿ ಇಬ್ರು ಸೇರಿ ನನ್ನ ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕಿದ್ರು. ನನ್ನ ಗಂಡನ ಹಣದಲ್ಲಿ ಆಸ್ತಿ ಖರೀದಿ ಮಾಡಿ ನನ್ನ ಹೆಸರು ಬರೀದೆ ಮೋಸ ಮಾಡಿ ನೀವು ಉದ್ಧಾರ ಆಗಲ್ಲ. ಯಾರು ಹೇಳಿದ್ರು ನಿನ್ ಗಂಡನ ದುಡ್ಡಲ್ಲಿ ಆಸ್ತಿ ಮಾಡಿದೀವಿ ಅಂತ?
ಇಷ್ಟಕ್ಕೂ ನಿನ್ ಗಂಡ ದುಡ್ಡು ಕೊಟ್ಟಿರೋದಕ್ಕೆ ಏನಿದೆ ಸಾಕ್ಷಿ? ನಿನ್ ಜನ್ಮಕ್ಕೆ ನೀ ಹೀಗೆ ಬದಲಾಗ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಆಸ್ತಿ ನಂಗೆ ಕೊಟ್ಬಿಡು. ನನ್ನ ಜೀವನ ಹಾಳು ಮಾಡಿ ನನ್ನ ಮಕ್ಕಳನ್ನ ಬೀದಿ ಪಾಲ್ ಮಾಡ್ಬೇಡ. ಏನು ನಿನ್ನ ಜೀವನ ಪೂರ್ತಿ ನೋಡ್ಕೋತೀನಿ ಅಂತ ಬಾಂಡ್ ಬರ್ಕೊಟ್ಟಿದ್ದೀನ. ನನ್ಗೂ ಹೆಂಡತಿ ಮಕ್ಕಳಿದ್ದಾರೆ. ನೋಡು, ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಆಸ್ತಿ ನಂಗೆ ಕೊಟ್ಬಿಡು. ಯಾವ ಆಸ್ತಿ? ಯಾರ ಆಸ್ತಿ? ಇದು ನಿಂದಲ್ಲ, ನಂದು. ನನ್ನ ಹೆಂಡತಿಗೆ ಸೇರಿದ್ದು. ತಗೋ ನೀನ್ ಆಸ್ತಿನ. ಮೋಸ ಮಾಡ್ತಾ ಇದ್ದೀರ ನೀವು. ನೀನು ನನ್ನ ಆಗಿದ್ಕೊಂಡು ಈ ರೀತಿ ಮಾಡ್ಬೋದಾ? ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡಬೇಡ. ನೋಡು, ಒಳ್ಳೆ ಮಾತಿಂದ ಹೋದ್ರೆ ತುಂಬಾ ಒಳ್ಳೇದು. ಹೋಗ್ಬಿಡಿಂದ. ನೀನೊಂದು ಹೆಂಗ್ಸ, ಈ ರೀತಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ಲ? ಇದೆಲ್ಲ ಮಾತಾಡೋ ಅವಶ್ಯಕತೆ ನೀನಿಲ್ಲ. ನೀನಿಂದ ತುಂಬಾ ಒಳ್ಳೇದು. ಅದ್ ಸರಿ, ನಾನು ಈ ಆಸ್ತಿ ತಗೊಂಡಿದ್ದೀನಿ ಅಂತ ಏನ್ ಸಾಕ್ಷಿ ಇದೆ ನಿನ್ನ ಹತ್ರ? ಹೋಗ್ಬಿಡಿಂದ. ಹೋಗ್ತಾ ಇರೋ. ಏನಮ್ಮ 25 ವರ್ಷ ಕಾದು ಬಿಟ್ಟು ಕೊಲೆ ಮಾಡಿಸಿದ್ಯಾ? ಸರ್, ಇಡೀ ಜೀವನನ ಕೂಲಿ ಮಾಡಿ ಬದುಕೋ ಹಾಗೆ ಮಾಡಿದವನ್ನ ಸುಮ್ಮನೆ ಬಿಡ್ಬೇಕಿತ್ತ ಸರ್? ನನ್ನ ಮಕ್ಕಳಿಗೆ ಅರೆ ಕೂಳ್ಗೂ ಗತಿ ಇಲ್ದರ ಹಾಗೆ ಮಾಡಿದವನ್ನ ಹೇಗ್ ಬಿಡ್ಲಿ ಸರ್? ಅದಕ್ಕೆ 25 ವರ್ಷ ತಪಸ್ಸಿನ ತರ ಕಾದು ನನ್ನ ಮಗನ ಬೆಳೆಸ್ದೆ. ನನ್ನ ಮಗ ನನ್ನ ಶಪಥ ಪೂರ್ತಿ ಮಾಡ. ಏನಮ್ಮ, ನಿಮ್ ದೇಶಕ್ಕೆ ನಿನ್ನ ಮಗನ್ನೇ ಬಲಿ ಕೊಟ್ಬಿಟ್ಟಿಯಲ್ಲ, ಹೇಗಮ್ಮ ಮನ್ಸು ಬಂತು ನಿನಗೆ? ರೇ ಮೋಹನ್, ಇವ್ರ ಹೇಳಿಕೆನ ಬರ್ಕೊಂಡು ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ರಿ. ತನಗೆ ಮೋಸ ಮಾಡಿದ ತನ್ನ ಅಣ್ಣನನ್ನ ಕೊಲೆ ಮಾಡಿಸಿದ ಮೇರೆಗೆ ಸಿಕ್ಕಿದಾದ್ರೂ ಏನು? ಜೀವನ ಪೂರ್ತಿ ಕಷ್ಟದಲ್ಲಿ ಕಳೆದು ತನ್ನ ಮಕ್ಕಳನ್ನ ಕಷ್ಟಪಟ್ಟು ಬೆಳೆಸಿದ್ದು, ಇಬ್ಬರು ಮಕ್ಕಳಿಗೆ ಒಳ್ಳೆ ಜೀವನನೂ ನೀಡಿದ್ದು. ಇಷ್ಟೆಲ್ಲ ಮಾಡಿದ ಮೇರಿ ಸಂತೋಷ್ಗೆ ಕೊಲೆ ಮಾಡೋದಕ್ಕೆ ಪ್ರಚೋದನೆ ನೀಡಿದೆ ಅವನನ್ನ ಸರಿಯಾಗಿ ಬೆಳೆಸಿದ್ರೆ ಇನ್ನೂ ಉತ್ತಮವಾಗಿ ಬದುಕಬಹುದಿತ್ತೇನೋ. ದ್ವೇಷನ ಮರೆತು ಅದನ್ನೇ ಸವಾಲಾಗಿ ಸ್ವೀಕರಿಸಿದ್ರೆ ತನ್ನ ಅಣ್ಣ ಸಾಧಿಸಿದ್ದಕ್ಕಿಂತ ಹೆಚ್ಚಿನದನ್ನ ಸಾಧಿಸಬಹುದಿತ್ತೇನೋ. ಆದ್ರೆ ದ್ವೇಷ ಎಂತೆಂಥ ವಿಚಿತ್ರಗಳನ್ನ ಸೃಷ್ಟಿಸುತ್ತೆ ನೋಡಿ. ಕೊಲೆಯಾಗಿ ಹೋದ ಅಣ್ಣನ ಆಸ್ತಿನೂ ಆಕೆಗೆ ದಕ್ಕಲಿಲ್ಲ. ಹಾಗೆ ಇಷ್ಟು ವರ್ಷ ಬೆಳೆಸಿದ ಮಗನಿಗೂ ಬದುಕಿನ ಸರಿಯಾದ ದಾರಿ ತೋರಿಸಲಿಲ್ಲ. ಆರೋಪಿಗಳಿಗೆ ಸೆಕ್ಷನ್ 307 ಪ್ರಕಾರ ಕೇಸ್ ದಾಖಲಾಗಿ ವಿಚಾರಣೆ ನಡೆಯುತ್ತೆ. ದ್ವೇಷಕ್ಕೆ ಮನಸ್ಸು ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವೆಚ್ಚರವಾಗಿರಿ.